ನೇಮಕಾತಿ ಆಗಿಲ್ಲ. PSPR ಟೀಚರ್ಸ್ ಕೂಡ ನೇಮಕಾತಿ ಆಗಿಲ್ಲ. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನ ನೀಡ್ತಾ ಇದ್ದೇವೆ ಅಂತ ಹೇಳಿ ಇವತ್ತು ಯಾವುದೇ ನೇಮಕಾತಿ ಮಾಡದೇನೆ ಯುವಕರ ಜೀವನ ಜೊತೆ ಚೆಲ್ಲಾಟ ಆಡ್ತಾ ಇದೆ. ಇದಕ್ಕೆ ಉತ್ತರವನ್ನು ಕೊಡುವಂತ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು, ಕಾಂಗ್ರೆಸ್ ಸರ್ಕಾರ ಮಾಡಬೇಕು, ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು. ಹಾಗಾಗಿ ನಾವು ಕೂಡ ಇವತ್ತು ಬಂದು ಏನು ವಿದ್ಯಾರ್ಥಿಗಳು ಯುವಜನತೆ ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿದ್ದಾರೆ, ಬೆಂಬಲವನ್ನು ಕೂಡ ಕೊಟ್ಟಿದ್ದೇವೆ. ಕೇವಲ ಬೆಂಬಲ ಕೊಟ್ಟರೆ ಸಾಕಾಗೋದಿಲ್ಲ. ಸದನದಲ್ಲೂ ಕೂಡ ನಮ್ಮೆಲ್ಲ ಶಾಸಕರು ಎರಡು ಮೇಲ್ಮನೆ ಕೆಳಮನೆ ಎಲ್ಲೂ ಕೂಡ ಚರ್ಚೆ ಮಾಡಿ ಇದಕ್ಕೆ ಸರ್ಕಾರದಿಂದ ಉತ್ತರವನ್ನು ಪಡೆಯುವಂಥ ಕೆಲಸ ನಾವು ಮಾಡ್ತೇವೆ. ನೋಡಿ, ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಆ ರೀತಿ ಇಲ್ಲ. ಡಿಸ್ಕ್ರಿಪ್ಟಿವ್ ರಿಟರ್ನ್ ಎಕ್ಸಾಮ್ಸ್ ಎಲ್ಲೂ ಕೂಡ ಇಲ್ಲ. ಇವರು ಅದಕ್ಕೆ 200 ಮಾರ್ಕ್ಸ್ ಅನ್ನು ಅಧಿಕವಾಗಿ ಕೊಟ್ಟು ಯಾಕೆ ಇದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅದರಲ್ಲೂ ಕೂಡ ರಾಜ್ಯ ಸರ್ಕಾರ ಕಮಾಯಿ ಎಷ್ಟುಟ್ಟುತ್ತೆ ಅಂತೇಳಿ ಭ್ರಷ್ಟಾಚಾರಕ್ಕೋಸ್ಕರ ಇದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ರಾಜ್ಯದಲ್ಲಿ ಯಾಕೆ ತರಕೊಟ್ಟಿದ್ದಾರೆ? ಭ್ರಷ್ಟಾಚಾರ ಬಿಟ್ಟರೆ ಏನೂ ಕೂಡ ಇದರಲ್ಲಿ ಉದ್ದೇಶ ಇಲ್ಲ. ಥ್ಯಾಂಕ್ ಯು. ಯಾಕೆಂದ್ರೆ ಕೆಪಿಎಸ್ಸಿದು ಅಧಿಕಾರ ಇರೋದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು ಅನ್ನುವಂಥದ್ದು. ನೋಡಿ, ರಾಜ್ಯ ಸರ್ಕಾರ ಕೂಡ ಇಚ್ಛಾಶಕ್ತಿ ಪ್ರದರ್ಶನ ಮಾಡಬೇಕಾಗ್ತದೆ. UPSC ಮಾದರಿಯಲ್ಲಿ KPSC ಪರೀಕ್ಷೆಗಳು ಆಗಬೇಕು. ಯಾಕಂದ್ರೆ ರಾಜ್ಯ ಸರ್ಕಾರ ಕೂಡ ಅದಕ್ಕೆ ಮುಂದೆ ಬರಬೇಕು. ನೋಡ್ತೇನೆ, ಹೋಗಿ ಮಾತಾಡ್ತೇನೆ, ಏನು ಗೊತ್ತಿಲ್ಲ, ನೋಡಿ ಮಾತಾಡ್ತೀನಿ. ಥ್ಯಾಂಕ್ ಯು. ಆಗಿಲ್ಲ. PSPR ಟೀಚರ್ಸ್ ಕೂಡ ನೇಮಕಾತಿ ಆಗಿಲ್ಲ. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನ ನೀಡ್ತಾ ಇದ್ದೇವೆ ಅಂತ ಹೇಳಿ ಇವತ್ತು ಯಾವುದೇ ನೇಮಕಾತಿ ಮಾಡದೇನೆ ಯುವಕರ ಜೀವನ ಜೊತೆ ಚೆಲ್ಲಾಟ ಆಡ್ತಾ ಇದೆ. ಇದಕ್ಕೆ ಉತ್ತರವನ್ನು ಕೊಡುವಂತ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು, ಕಾಂಗ್ರೆಸ್ ಸರ್ಕಾರ ಮಾಡಬೇಕು, ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು. ಹಾಗಾಗಿ ನಾವು ಕೂಡ ಇವತ್ತು ಬಂದು ಏನು ವಿದ್ಯಾರ್ಥಿಗಳು ಯುವಜನತೆ ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿದ್ದಾರೆ, ಬೆಂಬಲವನ್ನು ಕೂಡ ಕೊಟ್ಟಿದ್ದೇವೆ. ಕೇವಲ ಬೆಂಬಲ ಕೊಟ್ಟರೆ ಸಾಕಾಗೋದಿಲ್ಲ. ಸದನದಲ್ಲೂ ಕೂಡ ನಮ್ಮೆಲ್ಲ ಶಾಸಕರು
ಎರಡು ಮೇಲ್ಮನೆ ಕೆಳಮನೆ ಎಲ್ಲೂ ಕೂಡ ಚರ್ಚೆ ಮಾಡಿ ಇದಕ್ಕೆ ಸರ್ಕಾರದಿಂದ ಉತ್ತರವನ್ನು ಪಡೆಯುವಂಥ ಕೆಲಸ ನಾವು ಮಾಡ್ತೇವೆ. ಡಿಸ್ಕ್ರಿಪ್ಟಿವ್ ತೆಗಿಬೇಕಂತ ಹೇಳಿ ನೋಡಿ, ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಆ ರೀತಿ ಇಲ್ಲ. ಡಿಸ್ಕ್ರಿಪ್ಟಿವ್ ರಿಟರ್ನ್ ಎಕ್ಸಾಮ್ಸ್ ಎಲ್ಲೂ ಕೂಡ ಇಲ್ಲ. ಇವರು ಅದಕ್ಕೆ 200 ಮಾರ್ಕ್ಸ್ ಅನ್ನು ಅಧಿಕವಾಗಿ ಕೊಟ್ಟು ಯಾಕೆ ಇದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅದರಲ್ಲೂ ಕೂಡ ರಾಜ್ಯ ಸರ್ಕಾರ ಕಮಾಯಿ ಎಷ್ಟುಟ್ಟುತ್ತೆ ಅಂತೇಳಿ ಭ್ರಷ್ಟಾಚಾರಕ್ಕೋಸ್ಕರ ಇದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ರಾಜ್ಯದಲ್ಲಿ ಯಾಕೆ ಹೊರಕೊಟ್ಟಿದ್ದಾರೆ? ಭ್ರಷ್ಟಾಚಾರ ಬಿಟ್ಟರೆ ಏನೂ ಕೂಡ ಇದರಲ್ಲಿ ಉದ್ದೇಶ ಇಲ್ಲ. ಥ್ಯಾಂಕ್ ಯು. ಯಾಕೆಂದ್ರೆ KPSC ಅಧಿಕಾರ ಇರೋದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು ಅನ್ನುವಂಥದ್ದು. ನೋಡಿ, ರಾಜ್ಯ ಸರ್ಕಾರ ಕೂಡ ಇಚ್ಛಾಶಕ್ತಿ ಪ್ರದರ್ಶನ ಮಾಡಬೇಕಾಗ್ತದೆ. UPSC ಮಾದರಿಯಲ್ಲಿ KPSC ಪರೀಕ್ಷೆಗಳು ಆಗಬೇಕು. ಯಾಕಂದ್ರೆ ರಾಜ್ಯ ಸರ್ಕಾರ ಕೂಡ ಅದಕ್ಕೆ ಮುಂದೆ ಬರಬೇಕು. ನೋಡ್ತೇನೆ, ಹೋಗಿ ಮಾತಾಡ್ತೇನೆ. ಏನು ಗೊತ್ತಿಲ್ಲ, ನೋಡಿ ಮಾತಾಡ್ತೀನಿ. ಥ್ಯಾಂಕ್ ಯು. ಆಗಿಲ್ಲ. PSPR ಟೀಚರ್ಸ್ ಕೂಡ ನೇಮಕಾತಿ ಆಗಿಲ್ಲ. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನ ನೀಡ್ತಾ ಇದ್ದೇವೆ ಅಂತ ಹೇಳಿ ಇವತ್ತು ಯಾವುದೇ ನೇಮಕಾತಿ ಮಾಡದೇನೆ ಯುವಕರ ಜೀವನ ಜೊತೆ ಚೆಲ್ಲಾಟ ಆಡ್ತಾ ಇದೆ. ಇದಕ್ಕೆ ಉತ್ತರವನ್ನು ಕೊಡುವಂತ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು, ಕಾಂಗ್ರೆಸ್ ಸರ್ಕಾರ ಮಾಡಬೇಕು, ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು. ಹಾಗಾಗಿ ನಾವು ಕೂಡ ಇವತ್ತು ಬಂದು ಏನು ವಿದ್ಯಾರ್ಥಿಗಳು ಯುವಜನತೆ ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿದ್ದವರಿಗೆ ಬೆಂಬಲವನ್ನು ಕೂಡ ಕೊಟ್ಟಿದ್ದೇವೆ. ಕೇವಲ ಬೆಂಬಲ ಕೊಟ್ಟರೆ ಸಾಕಾಗೋದಿಲ್ಲ. ಸದನದಲ್ಲೂ ಕೂಡ ನಮ್ಮೆಲ್ಲ ಶಾಸಕರು ಎರಡು ಮೇಲ್ಮನೆ ಕೆಳಮನೆ ಎಲ್ಲೂ ಕೂಡ ಚರ್ಚೆ ಮಾಡಿ ಇದಕ್ಕೆ ಸರ್ಕಾರದಿಂದ ಉತ್ತರವನ್ನು ಪಡೆಯುವಂಥ ಕೆಲಸ ನಾವು ಮಾಡ್ತೇವೆ. ಡಿಸ್ಕ್ರಿಪ್ಟಿವ್ ತೆಗಿಬೇಕಂತ ಹೇಳಿ ನೋಡಿ, ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಆ ರೀತಿ ಇಲ್ಲ. ಡಿಸ್ಕ್ರಿಪ್ಟಿವ್ ರಿಟರ್ನ್ ಎಕ್ಸಾಮ್ಸ್ ಎಲ್ಲೂ ಕೂಡ ಇಲ್ಲ. ಇವರು ಅದಕ್ಕೆ 200 ಮಾರ್ಕ್ಸ್ ಅನ್ನು ಅಧಿಕವಾಗಿ ಕೊಟ್ಟು ಯಾಕೆ ಇದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅದರಲ್ಲೂ ಕೂಡ ರಾಜ್ಯ ಸರ್ಕಾರ ಕಮಾಯಿ ಎಷ್ಟುಟ್ಟುತ್ತೆ ಅಂತೇಳಿ ಭ್ರಷ್ಟಾಚಾರಕ್ಕೋಸ್ಕರ ಇದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನು
ನಮ್ಮ ರಾಜ್ಯದಲ್ಲಿ ಯಾಕೆ ತರ ಕೊಟ್ಟಿದ್ದಾರೆ? ಭ್ರಷ್ಟಾಚಾರ ಬಿಟ್ಟರೆ ಏನೂ ಕೂಡ ಇದ್ರಲ್ಲಿ ಉದ್ದೇಶ ಇಲ್ಲ. ಥ್ಯಾಂಕ್ ಯು. ಕೇಂದ್ರಕ್ಕೆ ಏನಾದ್ರು ಸಂಬಂಧಪಟ್ಟ ಕೆಲಸ ಆಗುತ್ತೆ ಯಾಕೆಂದ್ರೆ ಕೆಪಿಎಸ್ಸಿದು ಅಧಿಕಾರ ಇರೋದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು ಅನ್ನುವಂಥದ್ದು. ನೋಡಿ, ರಾಜ್ಯ ಸರ್ಕಾರ ಕೂಡ ಇಚ್ಛಾಶಕ್ತಿ ಪ್ರದರ್ಶನ ಮಾಡಬೇಕಾಗ್ತದೆ. UPSC ಮಾದರಿಯಲ್ಲಿ KPSC ಪರೀಕ್ಷೆಗಳು ಆಗಬೇಕು. ಯಾಕಂದ್ರೆ ರಾಜ್ಯ ಸರ್ಕಾರ ಕೂಡ ಅದಕ್ಕೆ ಮುಂದೆ ಬರಬೇಕು. ನೋಡ್ತೇನೆ, ಹೋಗಿ ಮಾತಾಡ್ತೀನಿ, ನಿಮ್ಗೆ ಗೊತ್ತಿಲ್ಲ, ನೋಡಿ ಮಾತಾಡ್ತೀನಿ. ಥ್ಯಾಂಕ್ ಯು.